ಶ್ರೀಮಾತ್ರೆ ನಮಃ. ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಹೋಮ್ ಮೇಡ್ ಗರಂ ಮಸಾಲ ಯಾವ ರೀತಿ ಮಾಡಬೇಕೆಂಬುದು ಸಂಪೂರ್ಣ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡದೆ ಅರ್ಥವಾಗುತ್ತದೆ ನೋಡಿ. ಐರನ್ ಕಡಾಯಿ ಪ್ಯಾನ್ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಧನಿಯಾ ಕಾಳು, ಕೊತ್ತಂಬರಿ ಕಾಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು 4 ರಿಂದ 5 ನಿಮಿಷ. ಅದಕ್ಕೆ ಚಕ್ಕೆ ನೋಡಿ, ಕೊತ್ತಂಬರಿ ಕಾಳು ಆದ ನಂತರ ಚಕ್ಕೆ, ಕಲ್ಲು ಅನಾನಸ್ ಹೂವು ನೋಡಿ, ಪೈನಾಪಲ್ ಹೂವು ಅನ್ನುತ್ತಾರೆ ನೋಡಿ, ಅದನ್ನು ಹಾಕ್ತಿದ್ದೇನೆ. ಏಲಕ್ಕಿ ಹಾಕಿ 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಜಲ್ದಿ ಫ್ರೈ ಆಗುವುದಕ್ಕೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಚಕ್ಕೆಯನ್ನು ಕಟ್ ಮಾಡಿ ಹಾಕಿಕೊಳ್ಳಬೇಕು. ಸಿನಮನ್ ಅನ್ನ ಮೀಡಿಯಂ ಅಥವಾ ಲೋ ಫ್ಲೇಮ್ ಇಂದ ಫ್ರೈ ಮಾಡಿಕೊಳ್ಳಿ 4 ರಿಂದ 5 ನಿಮಿಷ. ಈ ಪೆಪ್ಪರ್, ಕರಿಮೆಣಸು, ಲವಂಗ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಬೇಕು. ಇದನ್ನು ಸಹ ನಿಧಾನವಾಗಿ ಲೋ ಫ್ಲೇಮ್ ಅಲ್ಲೇ ಮಾಡಿಕೊಳ್ಳಬೇಕು. ಫುಲ್ ಮಸಾಲವನ್ನೆಲ್ಲ ನಿಮಗೆ ಜಾಸ್ತಿ ಬೇಕೆನ್ಸಿದಾಗ ಜಾಸ್ತಿ ಸಹ ಹಾಕಿಕೊಳ್ಳಬಹುದು ನೋಡಿ. ಜೀರಿಗೆ, ಅಜ್ವಾನ, ಈ ರೀತಿ ಓಂಕಾಳು, ಸೊಂಪು, ಮೆಂತ್ಯ ಕಾಳು ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ. ಬ್ಲಾಕ್ ಜೀರಿಗೆ, ಕರೆ ಜೀರಿಗೆ ಹಾಕಿ ಸಹ ಮಿಕ್ಸ್ ಮಾಡಿ ಒಂದೇ ರೀತಿಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಎಲ್ಲದನ್ನು 4 ರಿಂದ 5 ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡಿದರೆ ಸಾಕಾಗುತ್ತದೆ. ಕಲರ್ ಚೇಂಜ್ ಆಗುತ್ತದೆ, ಸ್ಮೆಲ್ ಬರುತ್ತದೆ, ಫ್ಲೇವರ್ಸ್ ಎಲ್ಲ ಬರುತ್ತದೆ. ಅಲ್ಲಿವರೆಗೂ ಮಾಡಿಕೊಳ್ಳಬೇಕು, ಫ್ಲೇವರ್ ಬರುವವರೆಗೂ. ಒಣಶುಂಠಿ, ಡ್ರೈ ಜಿಂಜರ್ ಮತ್ತೆ ಜಾಜಿಕಾಯಿ ಎರಡನ್ನು ಪುಡಿ ಮಾಡಿ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳುತ್ತೇನೆ. ಉರಿಯಬೇಕು ಚೆನ್ನಾಗಿ. ಇದು 1 ರಿಂದ 2 ನಿಮಿಷ ಆದರೆ ಸಾಕು. ಇದು ಜಾಸ್ತಿ ಮಾಡಬೇಕಾಗುವುದಿಲ್ಲ. ಜಾಜಿಕಾಯಿ ಹೂವು, ಜಾಪತ್ರೆ, ಕಲ್ಲು ಹೂವು ಅನ್ನುತ್ತೇವೆ ನಾವು, ಅದನ್ನ ನೀವೇನನ್ನುತ್ತೀರಿ ನೋಡಿ. ಇದು 1 ರಿಂದ 2 ನಿಮಿಷ ಆದರೆ ಸಾಕು. ಒಣ ಮೆಣಸಿನಕಾಯಿ, ರೆಡ್ ಚಿಲ್ಲಿ, ಬಾಡಿಗೆ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಅನ್ನುತ್ತಾರೆ ನೋಡಿ, ಅದನ್ನ ಖಾರ ಜಾಸ್ತಿ ಬೇಕಂದ್ರೆ ಸಹ ಇನ್ನೊಂದು 4-5 ಹೆಚ್ಚು ಹಾಕಿಕೊಳ್ಳಬಹುದು. ಲಾಂಗ್ ಪೆಪ್ಪರ್, ಕರಿಮೆಣಸು, ಉದ್ದದ ಕರಿಮೆಣಸು, ಗಸಗಸೆ, ಪಪ್ಪಾಯ ಸೀಡ್ಸ್ ಅನ್ನುತ್ತಾರೆ ಗಸಗಸೆನು, ಕರಿಬೇವು, ಕಸ್ತೂರಿ ಮೇಥಿ, ಹಸಿ ಕರಿಬೇವು, ಕಸ್ತೂರಿ ಮೇಥಿ ಎರಡನ್ನು ಫ್ರೈ ಮಾಡಿಕೊಳ್ಳಬೇಕು. ಅದಕ್ಕೆ ಬಿರಿಯಾನಿ ಎಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು ಆ ರೀತಿಯಾಗಿ. ಇದು 1 ರಿಂದ 2 ನಿಮಿಷ ಆದರೆ ಸಾಕು. ಲೋ ಫ್ಲೇಮ್ ಅಲ್ಲಿ ಮಾಡಿಕೊಳ್ಳಬೇಕು ಇದನ್ನ, ಇಲ್ಲಾಂದ್ರೆ ಜಲ್ದಿ ಇದಾಗುತ್ತೆ, ಬ್ಲಾಕ್ ಆಗುತ್ತದೆ, ಸುಟ್ಟು ಹೋಗುತ್ತದೆ ನೋಡಿ. ಕೈಯಿಂದ ಈ ರೀತಿ ಅಂದರೆ ಸಾಕು, ಪುಡಿ ಆಗುವಷ್ಟು ಆದರೆ ಸಾಕಾಗುತ್ತದೆ. ಕೈಯಲ್ಲಿ ಈ ತರ ಮಾಡಿದರೆ ಪುಡಿ ಆಗುತ್ತದೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ಲೋ ಫ್ಲೇಮ್ ಅಲ್ಲೇ. ಉಪ್ಪು, ಪುಡಿ ಉಪ್ಪು ಹಾಕಿದ್ದೇನೆ ನಾನು. ಸ್ವಲ್ಪ ಅರಿಶಿಣ ಪುಡಿ, ಟರ್ಮರಿಕ್ ಪೌಡರ್. ಟರ್ಮರಿಕ್ ವಿಡಿಯೋ ನೋಡಿದರೆ ಅದರಲ್ಲಿ ಲಾಸ್ಟ್ ಉಳಿದಿರುವಂತಹ ಟರ್ಮರಿಕ್ ಪೌಡರ್ ಇದು ನೋಡಿ.
1 ಸೆಕೆಂಡ್ ಆದರೆ 2 ಸೆಕೆಂಡ್ ಆದರೆ ಸಾಕದು. ನೋಡಿ ಈ ರೀತಿ ಎಲ್ಲದನ್ನು ಒಂದೇ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಎಲ್ಲ ಮಿಕ್ಸ್ ಆಗುವವರೆಗೂ ಅದನ್ನು ಕಲಿಸಿಕೊಳ್ಳಬೇಕು. 30 ನಿಮಿಷದಿಂದ 1 ಗಂಟೆ ಕಾಲ ಅದನ್ನು ತಣ್ಣಗಾಗಲು ಬಿಸಿ ಕೂಲ್ ಆಗುವವರೆಗೂ ಬಿಡಬೇಕು. ನಿಮಗೆ ಏನಾದರೂ ಬಿಳಿ ಉಪ್ಪು ಬೇಡ ಅಂದರೆ ಬ್ಲಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಸಹ ಹಾಕಿಕೊಳ್ಳಬಹುದು. ಎಲ್ಲದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ, ಮೆಣಸಿನಕಾಯಿ, ಬಿರಿಯಾನಿ ಎಲೆ ಎಲ್ಲದನ್ನು ಇಲ್ಲೇ ಸ್ವಲ್ಪ ಮಿಕ್ಸ್ ಆಗುವವರೆಗೂ ಸ್ವಲ್ಪ ಕೈಯಿಂದನೇ ಇದು ಮಾಡಿಕೊಳ್ಳಿ, ಅದನ್ನು ಪುಡಿ ಮಾಡಿಕೊಳ್ಳಿ. ಮಿಕ್ಸಿ ಮಾಡಿದಾಗ ಎಲ್ಲ ಹೊಂದಿಕೊಳ್ಳುತ್ತದೆ ಚೆನ್ನಾಗಿ. ನಿಮಗೆ ಕಲರ್ ಬೇಕು ಎಂದಾಗ ರೆಡ್ ಚಿಲ್ಲಿ ಪೌಡರ್ ಸಹ ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಬಹುದು ಪುಡಿ ಮಾಡುವಾಗ. ಈ ರೀತಿ ಕಲಿಸಿಕೊಂಡು ಮಿಕ್ಸಿ ಮಾಡಿಕೊಳ್ಳಬೇಕು. ಎಲ್ಲಾದ್ರೂ ಫ್ರೈ ಮಾಡಿದ 1 ಗಂಟೆಯ ನಂತರ ಅಥವಾ 30 ನಿಮಿಷದ ನಂತರ ಮಾಡಿಕೊಳ್ಳಬೇಕು. 30 ಮಿನಿಟ್ಸ್ ಆದ ನಂತರ ನೋಡಿ ಮಿಕ್ಸಿಗೆ ಹಾಕುತ್ತೇನೆ ನಾನು ಎಲ್ಲದನ್ನು. ಇದನ್ನೆಲ್ಲ ಕಲಿಸಿಬಿಟ್ಟು ಎಲ್ಲದೂ ಮಿಕ್ಸ್ ಆಗುವವರೆಗೂ ಕಲಿಸಿಕೊಂಡು ಮಿಕ್ಸಿಗೆ ಹಾಕಿಕೊಂಡು ಪೌಡರ್ ಮಾಡಿಕೊಳ್ಳುತ್ತೇನೆ ನಾನು. ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಳ್ಳಬೇಕು. ಫುಲ್ ಆದರೆ ಜಲ್ದಿ ಪೌಡರ್ ಆಗುವುದಿಲ್ಲ. ಸ್ವಲ್ಪ ಸ್ವಲ್ಪ ಹಾಕಿಕೊಂಡರೆ ಸಾಕು. ಈ ರೀತಿಯಾಗಿ ಎಲ್ಲದನ್ನು ಒಂದೇ ಪುಡಿ ಮಾಡಿಕೊಳ್ಳಬೇಕು. ಅದಕ್ಕೆ ಕಲರ್ ಇನ್ನೂ ಸ್ವಲ್ಪ ರೆಡ್ ಕಲರ್ ಬೇಕು ಎಂದಾಗ ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿಕೊಂಡು ಸಹ ಪುಡಿ ಮಾಡಿಕೊಳ್ಳಬಹುದು. ಹೋಮ್ ಮೇಡ್ ಗರಂ ಮಸಾಲ ರೆಡಿಯಾಗಿದೆ. 6 ತಿಂಗಳಿಂದ 1 ವರ್ಷ ಅಥವಾ 1 ವರ್ಷ 6 ತಿಂಗಳವರೆಗೆ ಸ್ಟೋರ್ ಮಾಡಬಹುದು. ಯಾವುದನ್ನು ಕುಕ್ಕಿಂಗ್ ಆಯಿಲ್ ಹಾಕದೆ ಫ್ರೈ ಮಾಡಿಕೊಳ್ಳಬೇಕು. ಹಾಗಾದರೆ ಮಾತ್ರನೇ ಬರುತ್ತದೆ 1-1.5 ವರ್ಷದವರೆಗೂ. ಇಲ್ಲ ಅಂದರೆ 3 ತಿಂಗಳಿಂದ 5 ತಿಂಗಳ ಒಳಗೆ ಖಾಲಿ ಮಾಡಿಕೊಳ್ಳಬೇಕು. ಆಗುವಷ್ಟು ಮಾತ್ರನೇ ಮಾಡಿಕೊಳ್ಳಬೇಕು. ಆಯಿಲ್ ಹಾಕಿ ಮಾಡಿಕೊಂಡರೆ ರುಚಿಕರ ಆರೋಗ್ಯಕರವಾದಂಥ ಗರಂ ಮಸಾಲ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು ವ್ಯೂವರ್ಸ್. ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಆಗುವವರೆಗೂ ಕಲಿಸಿಕೊಳ್ಳಬೇಕು ಚೆನ್ನಾಗಿ. ಇದು 1 ಗಂಟೆ ಕಾಲ ಆಚೆನೆ ಇಡಬೇಕು. ಆದ ನಂತರ ಸ್ಟೀಲ್ ಕಂಟೈನರ್ ಅಥವಾ ಸ್ಟೀಲು ಅಥವಾ ಗಾಜಿನ ಬಾಟಲ್ಸ್ ಇದ್ದರೆ ಅದಕ್ಕೆ ತುಂಬಿಕೊಂಡು ಸ್ಟೋರ್ ಮಾಡಿಕೊಳ್ಳಬಹುದು. ಆಚೆನೆ ಇಟ್ಟುಕೊಳ್ಳಬಹುದು. ಫ್ರಿಡ್ಜ್ ಅಥವಾ ರೆಫ್ರಿಜರೇಟರ್ ಅಲ್ಲಿ ಇಟ್ಟುಕೊಳ್ಳಬೇಕೆಂಬ ಅವಶ್ಯಕತೆ ಇರುವುದಿಲ್ಲ. ಆಚೆನೆ ಇಟ್ಟುಕೊಳ್ಳಬಹುದು. ಗಾಜಿನ ಕಂಟೈನರ್ ಅಥವಾ ಸ್ಟೀಲ್ ಕಂಟೈನರ್ ಅಲ್ಲಿ ಹಾಕಿ ಇಟ್ಟುಕೊಂಡರೆ ಸಾಕು. ಥ್ಯಾಂಕ್ ಯು ವ್ಯೂವರ್ಸ್.